ಡಾಕ್ಟ್ರು ಬಂದರು, ವರ್ಕೌಟ್ ಮಾಡಲೇಬೇಕು, ನೀವು ಮಲಗಿತ್ತಲೇ ಮಲಗಬಾರ್ದು ಅಂತ ಹೇಳಿದರು. ನನಗಂತೂ ಬಾಡಿ ಮೂವ್ಮೆಂಟ್ ಮಾಡಲಿಕ್ಕೆ ಸೀರಿಯಸ್ಲಿ ಆಗ್ತಾ ಇರಲಿಲ್ಲ. ನನಗಂತೂ ಪ್ರಜ್ಞೆ ಇರಲಿಲ್ಲ. ನಮ್ಮ ಪಾಪು ನನ್ನ ಪಕ್ಕ ಮಲಗಿಸಿದ್ರು. ನಿದ್ದೆ ಅಂದರೆ ನಿದ್ದೆ. ಫುಟ್ ಪ್ರಿಂಟ್. ಓ ಸೊ ಕ್ಯೂಟ್. ಡೆಲಿವರಿ ಆಯಿತು, ಪಾಪಕ್ಕೆ ಫೀಡ್ ಮಾಡಿದೆ. ಬೇಬಿ ಚಿನ್ನಮ್ಮ. ಇವಾಗ ಬೆಳಗ್ಗೆ 6 ಗಂಟೆ ಆಗಿದೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ತಿಂದಿದ್ದು. ಆಮೇಲೆ ಲೇಬರ್ ರೂಮಿಗೆ ಬಂದು ಸಂಜೆ 7 ಗಂಟೆಗೆ. ಅದಾದಮೇಲೆ ಡೆಲಿವರಿ ಆದಮೇಲೆ ಏನು ಕೊಟ್ಟಿಲ್ಲ, ಓನ್ಲಿ ಗ್ಲೂಕೋಸ್. ಇವಾಗ ಬೆಳಗ್ಗೆ 6 ಗಂಟೆಗೆ ಕೊಟ್ಟಿದ್ದಾರೆ. ಏನು ಬೆಳಗ್ಗೆ ಟೆಂಡರ್ ಕೊಕೊನಟ್ ಎಳ್ನೀರು ಕೊಟ್ಟಿದ್ದಾರೆ. ಬಾಡಿ ಫುಲ್ ಡಿಹೈಡ್ರೇಟ್ ಆಗಿದೆ. ವಾಕ್ ಮಾಡಿದಷ್ಟು ಒಳ್ಳೇದು ಕಣಮ್ಮ. ನೋವು ಸುಸ್ತು ಬೆವರ್ತಾ ಇದೆಯಾ ಅಂತ. ಹೌದೌದು, ಅದಿರುತ್ತೆ. ನಾವು ಬೇಗ ರಿಕವರಿ ಆಗಬೇಕಂದ್ರೆ ವಾಕ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಉಸಿರು ತಗೊಂಡು ಬಾಯಿಂದ ಬಿಡಬೇಕು. ಡೆಲಿವರಿ ಆಗಿ 24 ಅವರ್ಸ್ ಒಳಗಡೆ ನೀವು ವರ್ಕೌಟ್ ಮಾಡಲೇಬೇಕು. ಸಿಂಪಲ್ ಎಕ್ಸಸೈಸು ನಾವು ಹೇಳ್ಕೊಡ್ತೀವಿ. ಹಾಗಾದರೆ ಮಾತ್ರ ನಿಮ್ಮ ಬಾಡಿ ಫಿಟ್ಟಾಗಿರಲಿಕ್ಕೆ ಸಾಧ್ಯ, ಹೆಲ್ತಿಯಾಗಿರಲಿಕ್ಕೆ ಸಾಧ್ಯ, ಬೇಗ ರಿಕವರಿ ಆಗ್ತೀರಾ, ಗಾಯ ಕೂಡ ಬೇಗ ಹೀಲ್ ಆಗುತ್ತೆ ಅಂತ ಹೇಳಿ ನನ್ನನ್ನು ಮೋಟಿವ್ ಮಾಡಿ 5 ಡೇಸ್ ಇದ್ದೆ. 5 ಡೇಸ್ ಯಾಕೆ ಇದ್ದೆ ಅಂತ ಹೇಳಿದ್ರೆ, ಮನೆಯಲ್ಲಿ ನನ್ನನ್ನು ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಮಾರ್ನಿಂಗ್ ಫಸ್ಟ್ ಡ್ರಿಂಕ್ ಕೊಟ್ಟಿರೋದು, ಸೆಕೆಂಡ್ ಡ್ರಿಂಕ್ ಗಂಜಿ ಕೊಟ್ಟಿದ್ದ, ರೈಸ್ ಗಂಜಿ, ಲಿಕ್ವಿಡ್ ಐಟಮ್ ಇರಲಿ ಅಂತ ಹೇಳಿ. ನೌ ಐ ಆಮ್ ಓಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೆಲಿವರಿ ಆದ ನಂತರ ಹಾಸ್ಪಿಟಲ್ ಏನಾಯಿತು ಅಂತ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ನನಗಂತೂ ಪ್ರಜ್ಞೆ ಇರಲಿಲ್ಲ. ನಮ್ಮ ಪಾಪು ನನ್ನ ಪಕ್ಕ ಮಲಗಿಸಿದ್ರು. ನಿದ್ದೆ ಅಂದರೆ ನಿದ್ದೆ. ನೀವಿಲ್ಲಿ ನೋಡ್ಬೋದು, ಅಷ್ಟು ನಿದ್ದೆ ಮಾಡ್ತಾ ಇದ್ದೀನಿ. ಬಟ್ ಆವಾಗ ಏನು ಮಾತಾಡಿಲ್ಲ. ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಆ ದಿನ ಏನೆಲ್ಲ ಆಯಿತು ಅಂತ ಹೇಳಿ. ಡೆಲಿವರಿ ಆಯಿತು, ಪಾಪಕ್ಕೆ ಫೀಡ್ ಮಾಡಿದೆ. ಆಕಾಶ್ ಅವರೆಲ್ಲ ಟೇಕ್ ಕೇರ್ ಮಾಡಿದ್ದು. ಜಸ್ಟು ಇವಾಗ ಮಲಗಬೇಕು. ಮಾರ್ನಿಂಗ್ವರೆಗೂ ಏನೂ ಚೆನ್ನಾಗಿಲ್ಲ, ಬಟ್ ನೀರು ಕುಡಿಬೇಕು ಅನ್ನಿಸ್ತಾ ಇದೆ, ಊಟ ಮಾಡಬೇಕು ಅನ್ನಿಸ್ತಾ ಇದೆ. ಇವಾಗ ಟೈಮ್ ಕರೆಕ್ಟಾಗಿ 12 o'clock ಆಗಿದೆ. ರಾತ್ರಿ 10 ಗಂಟೆಗೆ ಪ್ರಜ್ಞೆ ಹೋಗಿದ್ದು. ನನಗೆ ಪ್ರಜ್ಞೆ ಬಂದಾಗ ಮಿಡ್ನೈಟು 12 ಗಂಟೆ ಆಗಿತ್ತು. ಅವಾಗ ಸಿಕ್ಕಾಬಟ್ಟೆ ಹಸುವಾಗ್ತಾ ಇತ್ತು. ಆಕಾಶ್ ಅವರು ಮನೆಗೆ ಹೊರಟಿದ್ರು, ಯಾಕೆಂದರೆ ಭೀಷ್ಮ ಒಬ್ಬನೇ ಮನೇಲಿದ್ದ. ನಾನೊಬ್ಬಳೇ ಡೆಲಿವರಿ ಆದ ನಂತರ ಇದ್ದಿದ್ದು. ಆಕಾಶ್ ಅವ್ರು ಬಂದಿದ್ದೇ ಬೆಳಗ್ಗೆ. ನಮ್ಮಮ್ಮ ಅಂತೂ ಊರಲ್ಲಿದ್ದರು. ಅವ್ರು ಬೆಂಗಳೂರು ರೀಚ್ ಆಗೋದ್ರೊಳಗಡೆ ಬೆಳಗ್ಗೆ ಆಗಿತ್ತು. ಹಾಗಾಗಿ ಅಲ್ಲಿರುವಂಥ ನರ್ಸೆಲ್ಲ ನನ್ನ ಟೇಕ್ ಕೇರ್ ಮಾಡ್ತಾಯಿದ್ರು. 100 ಐಸಲ್ಲಿದ್ದರು ತಾನೇ ಸಿಸ್ಟರ್ ನೀವು, ಅದಕ್ಕೆ ನಾನು ಐಸಿ ಥರ ಎಬ್ಬರಿಸ್ಬಿಟ್ರು. ಹೋಗ್ಲಿ, ನಿಮ್ಮ ಪಾಪು ಎಲ್ಲಿಯಾ? ಥ್ಯಾಂಕ್ ಯು. ಅಯ್ಯೋ ರಾಜ ನೋಡ್ಬಾರ್ದು. ಸ್ಲೀಪಿಂಗಾ? He is seeing. That's why now I am holding. ಎಲ್ಲ ತೋರಿಸಿ. ಈಸ್ ಸೀಯಿಂಗ್. He want to sleep. Maybe eyes is small. Maybe. ಸ್ಲೀಪ್. ಓ ಬೇಬಿ ಚಿನ್ನಮ್ಮ, ಏನು ಮಾಡ್ತೈತಿ ಚಿನ್ನಮ್ಮ? ಓಕೆ. ಇವಾಗ ಬೆಳಗ್ಗೆ 6 ಗಂಟೆ ಆಗಿದೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ತಿಂದಿದ್ದು. ಆಮೇಲೆ ಲೇಬರ್ ರೂಮಿಗೆ ಬಂದು ಸಂಜೆ 7 ಗಂಟೆಗೆ. ಅದಾದಮೇಲೆ ಡೆಲಿವರಿ ಆದಮೇಲೆ ಏನು ಕೊಟ್ಟಿಲ್ಲ, ಓನ್ಲಿ ಗ್ಲೂಕೋಸ್. ಇವಾಗ ಬೆಳಗ್ಗೆ 6 ಗಂಟೆಗೆ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ವಾಟ್ ಈಸ್ ಇಟ್. ಏನು ಬೆಳಗ್ಗೆ ಕೊಕೊನಟ್, ಟೆಂಡರ್ ಕೊಕೊನಟ್ ಎಳ್ನೀರು ಕೊಟ್ಟಿದ್ದಾರೆ. ಬಾಡಿ ಫುಲ್ ಡಿಹೈಡ್ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಆಕಾಶ್ ಅವರು ಪಾಪು ಮನೇಲಿ ಒಬ್ಬನೇ ಇದ್ನಲ್ಲ ಅಂತ ಹೇಳ್ಬಿಟ್ಟು ಪಾಪನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಇನ್ನು ನಮ್ಮಮ್ಮ ಊರಿಂದ ಇವಾಗ ಬರ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಬರ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಕಸಿನ್ ಒಬ್ಬರು ಇದ್ದಾರೆ. ಇಷ್ಟಾಗಿದೆ ಪಾಪ. ಆಕಾಶ್ ಅವ್ರು ಡೆಲಿವರಿ 1 ಗಂಟೆ ಇದ್ದರು.
ಪಾಪ ಒಬ್ಬನೇ ಇದ್ನಲ್ಲ ಅಂತ ಹೋಗಿದ್ದಾರೆ ನಮ್ಮಮ್ಮ. ಫುಟ್ ಪ್ರಿಂಟ್. ಓ ಸೊ ಕ್ಯೂಟ್. ಇದಪ್ಪ ತಂದೆ. ಟಿನ್ನಿ 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 ಟಿನ್ನಿ. ಓ ಬ್ರೋ ನೋ. ಚೆನ್ನಾಗಿ ಬರ್ಬೇಕು ತಾನೆ ಕಾಲು. ಒಂದು ಸೆಕೆಂಡ್ ಇರು ತಂದ ಮಾಡ್ಕೊಡ್ತೀನಿ. ನೋಡಿ ಇವಾಗ ಬೇಬಿ ಕಾಲದು ಸಟ್ಟ ಬರುತ್ತೆ. ಹತ್ರ ಹಾಕಿಟ್ಟೆ ತೋರ್ಸು. ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ ಜೋಡು ಮುಗೀತು ಫೋಟೋಶೂಟ್. ಹೊಡಿತೀನಿ. ಓಕೆ ಮಾರ್ನಿಂಗ್ ಫಸ್ಟ್ ಡ್ರಿಂಕ್ ಕೊಟ್ಟಿರೋದು. ಸೆಕೆಂಡ್ ಡ್ರಿಂಕ್ ಗಂಜಿ ಕೊಟ್ಟಿದ್ದ, ರೈಸ್ ಗಂಜಿ, ಲಿಕ್ವಿಡ್ ಐಟಮ್ ಇರಲಿ ಅಂತ ಹೇಳಿ. ನಾವು ಐ ಆಮ್ ಓಕೆ. ಡೆಲಿವರಿ ಆದ ನಂತರ ನರ್ಸ್ ಸಹಾಯದಿಂದ, ಅಲ್ಲಿರುವಂಥ ಸ್ಟಾಫ್ ಸಹಾಯದಿಂದ ಕೆಲವೊಂದು ಸ್ವೀಟ್ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಏನು ಕೊಡಲಿಲ್ಲ, ಗಂಜಿ ಅಷ್ಟೇ ಕೊಟ್ಟರು. ಮಧ್ಯಾಹ್ನ ಅಷ್ಟೇ ಸಾಫ್ಟಾಗಿರೋಂಥ ಊಟ ಕೊಟ್ಟರು. ಅದಾದ ನಂತರ ಡಾಕ್ಟ್ರು ಬಂದರು. ವರ್ಕೌಟ್ ಮಾಡಲೇಬೇಕು, ನೀವು ಮಲಗಿತ್ತಲೇ ಮಲಗಬಾರ್ದು ಅಂತ ಹೇಳಿದರು. ನನಗಂತೂ ಬಾಡಿ ಮೂವ್ಮೆಂಟ್ ಮಾಡಲಿಕ್ಕೆ ಸೀರಿಯಸ್ಲಿ ಆಗ್ತಾ ಇರಲಿಲ್ಲ. ಆದರೆ ನನ್ನನ್ನು ಬಿಡನೇ ಇಲ್ಲ. ಅಲ್ಲಿರುವಂಥ ನರ್ಸು, ಸ್ಟಾಫ್ಸು, ಡಾಕ್ಟರ್ ಎಲ್ಲ ಇಲ್ಲ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ 11, 12, 13, 14, 15, 16, 17, 18, 19, 20. Plus, is that okay if we are going about 15 to 20 repetitions? 1, 3, 4, 5, 6. ಡೆಲಿವರಿ ಆಗಿ 24 ಅವರ್ಸ್ ಒಳಗಡೆ ನೀವು ವರ್ಕೌಟ್ ಮಾಡಲೇಬೇಕು. ಸಿಂಪಲ್ ಎಕ್ಸಸೈಸು ನಾವು ಹೇಳ್ಕೊಡ್ತೀವಿ. ಹಾಗಾದರೆ ಮಾತ್ರ ನಿಮ್ಮ ಬಾಡಿ ಫಿಟ್ಟಾಗಿರಲಿಕ್ಕೆ ಸಾಧ್ಯ, ಹೆಲ್ತಿಯಾಗಿರಲಿಕ್ಕೆ ಸಾಧ್ಯ, ಬೇಗ ರಿಕವರಿ ಆಗ್ತೀರಾ, ಗಾಯ ಕೂಡ ಬೇಗ ಹೀಲ್ ಆಗುತ್ತೆ ಅಂತ ಹೇಳಿ ನನ್ನನ್ನು ಮೋಟಿವ್ ಮಾಡಿ ಈ ರೀತಿಯಾಗಿ ಎಕ್ಸಸೈಸ್ ಹೇಳ್ಕೊಟ್ರು. You have to do regularly. ಓಕೆ. 10, 11, 12. ಕೆಲವೊಂದು ಮಲಗಿ ಮಾಡಬೇಕಿತ್ತು, ಕೆಲವೊಂದು ನಿಂತು ಮಾಡಬೇಕಿತ್ತು, ಕೆಲವೊಂದನ್ನು ವಾಶ್ರೂಮಿಗೆ ಕರ್ಕೊಂಡೋಗಿ ಬೇರೆ ಬೇರೆ ಪೊಸಿಷನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು. ಇಲ್ಲಿ ನೋಡಿ ಈ ರೀತಿಯಾಗಿ ಇನ್ ಡೀಟೇಲಾಗಿ ಹೇಳ್ಕೊಟ್ರು. ಮನೇಲೂ ಕೂಡ ಇದನ್ನು ರೆಗ್ಯುಲರಾಗಿ ಮಾಡಿ ಅಂತ ಹೇಳಿದರು. ಈ ರೀತಿಯಾಗಿ ಇನ್ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದಾರೆ. ಮನೇಲೂ ಇದನ್ನು ರೆಗ್ಯುಲರಾಗಿ ಮಾಡಿ ಅಂತ ಹೇಳಿದರು. ನನಗೆ ಮಾಡಲಿಕ್ಕೆ ಬಾಡಿ ಸಪೋರ್ಟ್ ಮಾಡಿಲ್ಲ ಅಂದ್ರೂ ನನ್ನ ಮೈಂಡು ಮಾಡಲೇಬೇಕು ಅಂತ ನಾನು ಫಿಕ್ಸ್ ಆಗಿದ್ದೆ. ಯಾಕೆ ಅಂದರೆ ನಾನು ಬೇಗ ರಿಕವರಿ ಆಗಲೇಬೇಕಿತ್ತು. ನೀವು ಇವಾಗ ನೆಗ್ಲಿಜೆನ್ಸಿ ಮಾಡಿದರೆ ನಿಮ್ಮ ಬಾಡಿಗೆ ತುಂಬ ಎಫೆಕ್ಟ್ ಆಗುತ್ತೆ. ನೋವಿದ್ರೂ ಪರವಾಗಿಲ್ಲ, ಪೈನ್ ಇದ್ರೂ ಪರವಾಗಿಲ್ಲ, ನಾವಿದ್ದೀವಿ ಮಾಡಿ ಅಂತ ಹೇಳಿ ಅಲ್ಲಿರುವ ಪ್ರತಿಯೊಬ್ಬರು ಮೋಟಿವ್ ಮಾಡಿದರು. ಈ ವಿಷಯದಲ್ಲಿ ನಾನು ಡಾಕ್ಟರ್ ಶಾಂತಲಾ ಮೇಡಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವರು ನನ್ನ ಈ ಡೆಲಿವರಿನ ತುಂಬ ಹೆಲ್ತಿಯಾಗಿ, ತುಂಬ ಯಾವುದೇ ರಿಸ್ಕ್ ಇಲ್ದಲೇ ಮಾಡಿಕೊಟ್ಟಿದ್ದಕ್ಕೆ, ಅದ್ರ ಜೊತೆಗೆ ತುಂಬ ಯಾವಾಗಲೂ ಬಂದು ಮೋಟಿವ್ ಮಾಡ್ತಾಯಿದ್ರು. ನಾನು ಹಾಸ್ಪಿಟಲಲ್ಲಿ 5 ಡೇಸ್ ಇದ್ದೆ. 5 ಡೇಸ್ ಯಾಕೆ ಇದ್ದೆ ಅಂತ ಹೇಳಿದ್ರೆ ಮನೇಲಿ ನನ್ನನ್ನು ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಹಾಗಾಗಿ ಆಕಾಶು ಪ್ಯಾಕೇಜ್ ತೊಗೊಂಡು 5 ಡೇಸ್ ಹಾಸ್ಪಿಟಲಲ್ಲೇ ನಿಮಗೆ ಕೇರ್ ಮಾಡೋರು ಇರ್ತಾರೆ, ಅಲ್ಲೇ ಸ್ವಲ್ಪ ರಿಕವರಿಯಾಗಿ ಬರೋಣ ಅಂತೇಳಿ ಮೊದಲನೇ ಪ್ಲ್ಯಾನ್ ಫಿಕ್ಸ್ ಮಾಡಿಕೊಂಡು ನಾವು 18, 19, 20 plus 30. 1, 2, ಆಲ್ರೆಡಿ ಮಾರ್ನಿಂಗ್ ಎದ್ದಿತ್ತು. operation. 19, 20 and decrease. 1, 2, 3, 12, 13, 14, 15, 16. When was the surgery done? Yesterday 10:45. You got admitted yesterday only? 3, 9, 10. You don't mind, can you disconnect the IV? Yeah, I came for that one. 4, 5, 6, 7, 9. ನಮ್ಮಲ್ಲಿ ನನ್ನನ್ನು ಯಾರು ಕೇರ್ಟೇಕರ್ ಇಲ್ದಿರೋದ್ರಿಂದ ನಾನು ಹಾಸ್ಪಿಟಲಲ್ಲಿ 6 ಡೇಸ್ ಇದೆ. 6 ಡೇಸು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಪ್ರತಿದಿನ In and out.
ಪ್ರತಿದಿನ ಕೂಡ 3 ಟೈಮು ವರ್ಕೌಟ್ ಮಾಡಿಸ್ತಾ ಇದ್ರು. ಈ ರೀತಿಯಾಗಿ ಸಿಂಪಲ್ಲಾಗಿ ನಮ್ಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಹೇಳ್ಕೊಟ್ಟು 4 5 ಪೊಂಗಲ್ ಕಿಚಡಿ 7 okay relax okay you have to bend your knees 10 like that. ಬಿಡು, ಸುಸ್ತಾದರೆ ಸಾಕು. ನಾನು ಎಲ್ಲ ವರ್ಕೌಟು ಮಾಡೋ ಗಂಟ ಇದ್ದು ಕೆಲವೊಂದು ಆಸನಗಳನ್ನ, ವ್ಯಾಯಾಮ, ಎಕ್ಸಸೈಸು ಕೆಲವೊಂದು ಮೈ ತಿರುಗಿಸ್ತಾ ಇದ್ರು. ಕೆಲವೊಮ್ಮೆ ತಮಾಷೆ ಮಾಡ್ಕೊಂಡಿಲ್ಲ ನಿಮ್ಮ ಕೆಲ ಹಾಗೆ ಆಗುತ್ತೆ ಅಂತ ಹೇಳಿ ಪ್ರತಿಯೊಂದು ವರ್ಕೌಟು ಮಾಡ್ತಾಯಿದ್ರು. ಫಸ್ಟು ಲೆಗ್ಗಿಂದ ಸ್ಟಾರ್ಟ್ ಮಾಡಿದ್ರು ಈ ರೀತಿಯಾಗಿ, ಆಮೇಲೆ ರೆಗ್ ರೊಟೇಟು, ಲೆಫ್ಟು ರೈಟು ಈ ರೀತಿಯಾಗಿ ಮಾಡಿಸಿದ್ರು. ಅದಾದ ನಂತರ ಕಾಲು ಸ್ಟ್ರೆಚ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಿಮ್ಗೆ ಅನಸ್ತೇಷಿಯಾ ಕೊಟ್ಟಿರ್ತಾರೆ, ಹಾಗೆಯೇ ಮಲ್ಕೊಬೇಡಿ. ನಿಮ್ಮ ಸೊಂಟಕ್ಕೆ ಬಲ ಬರಬೇಕು, ಕಾಲಿಗೆ ಬಲ ಬರಬೇಕು, ಮತ್ತು ಪ್ರತಿಯೊಂದು ಆರ್ಗನ್ಸು ಕೂಡ ಆ್ಯಕ್ಟಿವ್ ಆಗಬೇಕು ಅಂತ ಹೇಳಿದರೆ ಬೇಗ ನೀವು ವರ್ಕೌಟ್ ಮಾಡಲೇಬೇಕು. ಮೂಗಿಂದ ಉಸಿರು ತಗೊಂಡು ಬಾಯಿಂದ ಬಿಡಬೇಕು. It's like you're blowing a candle. This exercise benefit to this Breathing. pranayama. No, it helps in the abdominal muscle too. Okay. ಇದು ಎಷ್ಟಾಗುತ್ತೆ ಅಷ್ಟು ಉಸಿರು ತಗೊಂಡು ಬಾಯಿಂದ ಬಿಡಬೇಕು. ಮೂಗಿಂದ ತಗೋಬೇಕು, ಬಾಯಿಂದ ಬಿಡಬೇಕು. ಅದು ಎಷ್ಟು ಫುಲ್ ಡೀಪಾಗಿ like that. ಸ್ಟಿಚ್ ಬಿಚ್ಕೊಂಡು ಹೋಗ್ಬಿಟ್ರೆ ಇಲ್ಲ, ಏನೂ ಆಗಲ್ಲ. ಮತ್ತು ಪ್ರತಿಯೊಂದು ಆರ್ಗನ್ಸು ಕೂಡ ಆ್ಯಕ್ಟಿವ್ ಆಗಬೇಕು ಅಂತ ಹೇಳಿದರೆ ಬೇಗ ನೀವು ವರ್ಕೌಟ್ ಮಾಡಲೇಬೇಕು. ಲೈಟಾಗಿ, ಹೆವಿಯಾಗಿ ಏನು ಭಾರ ಎತ್ತಬಾರ್ದು ಅಂತೆಲ್ಲ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟರು. ನೀವು ನೋಡ್ತಾ ಇರ್ಬೋದು, ವರ್ಕೌಟ್ ಮಾಡೋದೇ ನನಗೆ ಬೆಳಗ್ಗೆ ಒಂದು ಅರ್ಧ ಗಂಟೆ, ಮಧ್ಯಾಹ್ನ ಊಟ ಆದಮೇಲೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಗಂಜಿ ಕುಡಿದ್ಮೇಲೆ ಒಂದು ಅರ್ಧ ಗಂಟೆ ಫಿಕ್ಸ್ ಆಗಿತ್ತು. ಮಾಡ್ತೀರಾ? 1 minute. Can you rate your pain out of 10, ma'am, on a scale? 10 is severe pain, 0 is no pain, for my understanding. ಪೈನ್ ಇದೆ ಪ್ರತಿದಿನ 7, ತಪ್ಪದಲ್ಲೇ 8, ಬಂದು ಮಾಡ್ತಾಯಿದ್ರು. ನಮ್ಮ ಅಮ್ಮ ಅಂತೂ ಏನು ಹೇಳ್ತಿದ್ದಾರೆ ಕೇಳಿ. A little bit of walking will do. ವಾಕ್ ಮಾಡಿದ್ದೆಲ್ಲ ಸಾಕು. ವಾಕ್ ಮಾಡಿದಷ್ಟು ಒಳ್ಳೇದು ಕಣಮ್ಮ. ನೋವು ಸುಸ್ತು ಬೆವರ್ತಿದೆಯಾ ಅಂತ. ಹೌದೌದು, ಅದಿರುತ್ತೆ. ನಾವು ಬೇಗ ರಿಕವರಿ ಆಗಬೇಕಂದ್ರೆ ವಾಕ್ ಮಾಡಬೇಕು, ಹೌದಲ್ವಾ? Yes, it's true. ಸಾಕು, ಸುಸ್ತಾಗಿದೆಯಾ, ಬೇಡ ಅಂತ ಹೇಳ್ತಾ ಇದ್ರು. ಆದರೆ ನನ್ನ ಬಾಡಿ ಬೇಡ ಅಂದರೂ ಕೂಡ ನನ್ನ ಮೈಂಡ್ ಬೇಕು ಅಂತ ಹೇಳ್ತಾ ಇತ್ತು. ಹೇಗೋ ಇಷ್ಟಪಟ್ಟು ಕಷ್ಟಪಟ್ಟು ಫಸ್ಟು ಡೇ ನಾನು ಆಗೋದೇ ಇಲ್ಲ ಅಂತ ಹೇಳಿದ್ದೆ. Any dizziness, anything? Any breathing difficulty, coughing? ಬಟ್ ಐ ಆಮ್ ದಿಸ್ ಇಸ್ ದ ಓನ್ಲಿ That's the surgery part. It was done only yesterday night. Using restroom by yourself? No. The motion, urine and everything? Urine is no, motion is not stable normally. But I am not going alone. Okay. ನಿಮಗೆ ಗೊತ್ತಿರುತ್ತೆ ಸಿ ಸೆಕ್ಷನ್ ಆದ ನಂತರ ಹೇಗಿರುತ್ತೆ ಅಂತ ಹೇಳಿ. ಸಿಕ್ಕಾಬಟ್ಟೆ ಪೈನ್ ಇತ್ತು, ಬಾಡಿನ ಅಲ್ಗಾಡ್ಸೋಕ್ಕೂ ಆಗ್ತಾ ಇರಲಿಲ್ಲ. ನಿನ್ನ ಬಾಡಿನ ಮೂಮೆಂಟ್ ಮಾಡಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ವರ್ಕೌಟ್ ಮಾಡಲೇಬೇಕು ಅಂತ ಹೇಳಿದರೆ ಅದನ್ನು ಸ್ಟಿಲ್ ಇವಾಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಂಪಲ್ ವರ್ಕೌಟು ನೋಡಿ ನೀವು. ಯಾರೆಲ್ಲ ಇವಾಗ ಡೆಲಿವರಿ ಆಗಿದೆ ಸಿಂಪಲ್ಲಾಗಿ ಮನೇಲೇ ಈ ರೀತಿಯಾಗಿ ವರ್ಕೌಟ್ ಮಾಡಿ, ನಿಮ್ಮ ಬಾಡಿಗೂ ಹೆಲ್ತಿಗೂ ತುಂಬ ಒಳ್ಳೆಯದು. ಅನಸ್ತೇಷಿಯಾ ಕೊಟ್ಟ ತಕ್ಷಣ ಒಂದು ಇಂಜೆಕ್ಷನ್ ಕೊಡ್ತಾರಲ್ಲ, ಬಾಡಿ ಫುಲ್ ಮರ್ಗಟ್ಟಂಗಾಗಿರುತ್ತೆ. ಬಾಡಿಯಲ್ಲಿ ಏನಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಅದಾದ ನಂತರ ಅದೆಲ್ಲ ಮತ್ತೆಲ್ಲ ಇಳಿದ ನಂತರ ಪೈನ್ ಸ್ಟಾರ್ಟ್ ಆಗುತ್ತಲ್ಲ, ಆ ಪೈನು ತಡ್ಕೊಳ್ಳೋದಕ್ಕೆ ಆಗಲ್ಲ. ಓ ಮೈ ಗಾಡ್, ನನಗೆ 15 ದಿನ ಆದರೂ ನಡಲಿಕ್ಕೆ ಆಗ್ತಾ ಇರಲಿಲ್ಲ. ಈವನ್ ವಾಶ್ರೂಮ್ಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಅಮ್ಮ ಅಲ್ಲಿರುವಂಥ ಸ್ಟಾಫ್ಸು ನನಗೆ ಹೆಲ್ಪ್ ಮಾಡಿ ವಾಶ್ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಈ ರೀತಿಯಾಗಿ ನನ್ನನ್ನು ನಡೆಸ್ಕೊಂಡು ಅವರೇ ವರ್ಕೌಟ್ ಮಾಡಿಸ್ತಾ ಇದ್ರು. ನೀವಿಲ್ಲಿ ನೋಡ್ಬೋದು.
ಪ್ರತಿದಿನ ಸಂಜೆ ಆಕರ್ಷ್ ಪಾಪುನ ಕರ್ಕೊಂಡು ಬರೋರು, ಮಾತಾಡೋರು, ಮತ್ತೆ ಮನೆಗೆ ಹೋಗೋರು. ಯಾಕೆ ಅಂತ ಹೇಳಿದರೆ ಪಾಪು ಇತ್ತಲ್ಲ, ಹಾಗಾಗಿ ಭೀಷ್ಮ ಎಲ್ಲ ಸ್ಕೂಲ್ಗೆಲ್ಲ ಹೋಗಿರ್ತಾನೆ, ಬೇಡ ಇಲ್ಲಿ ಅಂತ ಹೇಳಿ ಸ್ವಲ್ಪ ಟೈಮ್ ಇದ್ದು ಮತ್ತೆ ಸ್ಕೂಲ್ಗೆ ಹೋಗಲೇಬೇಕು ಅಂತ ಹೇಳಿ ಮನೆ ಕರ್ಕೊಂಡು ಹೋಗ್ತಾಯಿದ್ರು. ಬಂದು ಸ್ವಲ್ಪ ಹೊತ್ತಿದ್ದು ಮಾತಾಡಿದ್ರು. ಅಷ್ಟೊತ್ತಿಗೆ ಊರಿಂದ ಅಮ್ಮನೂ ಬಂದರು. ಅಮ್ಮ ನನ್ನ ಜೊತೆ ಇದ್ದರು. 5 days ಕೂಡ ಫಸ್ಟ್ ಡೇ ಇರಲಿಲ್ಲ. ಯಾಕೆ ಪುಟ್ಟಾಣಿ ಈ ಥರ ಮಾಡ್ತಿದ್ಯಾ ಅಂತ. ಅಣ್ಣ ಬಂದಿದ್ದೀನಿ ನಿಮಗೋಸ್ಕರ. ಹೇಗಿದೆ ಭೀಷ್ಮ ಪಾಪು, ಯಾವ ಥರ ಇದೆ? ಈ ಕ್ಷಣ ಇದೆಯಲ್ಲ, ಪ್ರತಿಯೊಬ್ಬ ತಾಯಿಗೂ ಕೂಡ ತುಂಬ ಖುಷಿ ಕೊಡುತ್ತೆ. ಎಷ್ಟೇ ನೋವಿರಲಿ, ಎಷ್ಟೇ ಪೈನ್ ಇರಲಿ, ಅದೆಲ್ಲ ಮಗು ಮುಖ ನೋಡಿದ ತಕ್ಷಣ ಮರ್ತೋಗುತ್ತೆ. ನನಗೂ ಅದೇ ರೀತಿಯಾಗಾಯಿತು. ನಿಮ್ಮದು ನಾರ್ಮಲ್ ಡೆಲಿವರಿನೇ ಆಗಿರಲಿ, ಸಿ ಸೆಕ್ಷನ್ನೇ ಆಗಿರಲಿ, ಆದರೆ ವರ್ಕೌಟ್ ಮಾಡೋದು, ಸಿಂಪಲ್ ಎಕ್ಸಸೈಸ್ ಮಾಡೋದಂತೂ ಯಾವತ್ತೂ ಮರಿಬೇಡಿ. ನೋಡಿ, ನನಗೆ ವರ್ಕೌಟ್ ಜೊತೆಗೆ ಉಸಿರಾಟದ ಆಸನಗಳನ್ನ ಹೇಳ್ಕೊಟ್ರು. ಬ್ರೀತ್ ಇನ್ ಬ್ರೀತ್ ಔಟ್ ಯಾವ ರೀತಿ ಮಾಡಬೇಕು, ಬೇಗ ಹೊಟ್ಟೆ ಯಾವ ರೀತಿ ಕರಗಿಸೋದಕ್ಕೆ ಟಿಪ್ಸನ್ನು ಹೇಳ್ಕೊಟ್ರು. ಅಂದರೆ ಸರಿಯಾದ ಗೈಡೆನ್ಸ್ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ಅಲ್ಲಿರುವಂಥ ಎಕ್ಸ್ಪರ್ಟ್ ಬಂದು ನನಗೆ ಪ್ರತಿದಿನವೂ ಕೂಡ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ತಪ್ಪದೆ ಅರ್ಧ ಗಂಟೆ ಬಂದು ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು ಫೋರ್ಸ್ಫುಲಿ ಅವರೇ ಮಾಡಿಸ್ತಾ ಇದ್ರು. ಹಾಗಾಗಿ ನಾನು ಎದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಓಡಾಡ್ಕೊಂಡಿದ್ದೆ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಡೇ ಏನಾಯಿತು ಅಂತ ಹೇಳ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡಿ. ಭೀಷ್ಮನಿಗಂತೂ ಪಾಪು ನೋಡಿ ಸಿಕ್ಕಾಬಟ್ಟೆ ಖುಷಿ. ಮಾತಾಡ್ಸೋದಕ್ಕೆ ಹೋಗೋನು, ಅವನಿಗೆ ಎಷ್ಟು ಅವೇರ್ನೆಸ್ ಬಂದಿದೆ ಅಂತ ಹೇಳಿದರೆ, ಪಾಪು ಇದೆ ಅಂತ ಗೊತ್ತಾಗಿ ಅಲ್ಲಿ ಸ್ಯಾನಿಟೈಸರ್ ಇರೋದ ಕೈಗೆಲ್ಲ ಫುಲ್ ಹಾಕ್ಕೊಂಡು ಅದಾದ ನಂತರ ಪಾಪು ಮಾತಾಡ್ಸೋಕೆ ಬರೋನು. ನೋಡಿ, ನಮ್ಮನ್ನು ನೋಡಿ ಎಷ್ಟು ಕಲ್ತ್ಕೊಂಡ್ಬಿಟ್ಟ ಅವನಿಗಂತೂ ಫುಲ್ ಖುಷಿ. ಮನೆಗೊಬ್ಬ ತಮ್ಮ ಬಂದಿದ್ದಾನೆ, ಮನೆಗೊಂದು ಪುಟಾಣಿ ಪಾಪು ಬಂದಿದೆ ಅಂತ ಹೇಳಿ. ನಮ್ಮನೆಗೆ ಮಾರ್ಚ್ 13, 2026 10:45 ಒಂದು ಸ್ಪೆಷಲ್ ಡೇ. ನಮ್ಮ ಮನೆಗೆ, ನಮ್ಮ ಫ್ಯಾಮಿಲಿಗೆ ಹೊಸ ಅತಿಥಿ ಬಂದಿದ್ದು. ಸೆಕೆಂಡ್ ಬೇಬಿ ಬಂದಾದ ನಂತರ ನನ್ನ ಲೈಫಲ್ಲಿ ತುಂಬಾ ಬದಲಾವಣೆ ಆಯಿತು. ಏನು ಬದಲಾವಣೆ ಆಗಿದೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ಗೊತ್ತಾಗುತ್ತೆ.